Hi students, good morning. This is our science class. All of you welcome to the today's class. Students, we discussed a lot of things related to the food and digestion system. Alva. So food and digestion system ಗೆ ಸಂಬಂಧಿಸಿದಾಗೆ ನಾವು ತುಂಬಾ ಇನ್ಫಾರ್ಮೇಷನ್ ತಿಳ್ಕೊಂಡಿದ್ದೀವಿ. ಸೊ ಈ ಒಂದು ಡೈಜೆಸ್ಟಿವ್ ಪ್ರೊಸೆಸ್ ಯಾವ ರೀತಿ ನಡೆಯುತ್ತೆ, ನಮ್ಮ ಬಾಡಿಲಿ ಯಾವ ಪಾರ್ಟ್ಸ್ಗಳು ಈ ಒಂದು ಡೈಜೆಷನ್ ಸಿಸ್ಟಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ, ಯಾವ ರೀತಿ ಫಂಕ್ಷನ್ಸ್ ಅನ್ನ ಮಾಡುತ್ತೆ ಅನ್ನೋದನ್ನ ನಾವು ಸುಮ್ಮನೆ ತುಂಬ ಡೆಪ್ತ್ ಆಗಲ್ವಾ ಒಂದು ರೀತಿ ನಿನ್ನೆ ಗ್ಲಾನ್ಸ್ ಮಾಡಿದ್ವಿ. ಅದರೊಳಗಡೆ ಯಾವುದು ಮೌತ್ ಬಗ್ಗೆ ನಾವು ಮೌತಲ್ಲಿ ಯಾವ ರೀತಿಯಾಗಿ ನಮ್ಮ ಒಂದು ಡೈಜೆಷನ್ ಪ್ರೊಸೆಸ್ಸು ಪ್ರಾರಂಭ ಆಗಿಬಿಟ್ಟು ಬಾಯಿಯೊಳಗೆ ಯಾವ ರೀತಿಯ ಒಂದು ವರ್ಕ್ ನಡೆಯುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ವಿ ಮಕ್ಕಳ. ಸೊ ನೌ ವಿ ಹ್ಯಾವ್ ಟು ರಿಕಾಲ್ ಅವರ್ ಯೆಸ್ಟರ್ಡೇ ಕ್ಲಾಸ್ ಒನ್ಸ್ ಅಗೈನ್ ಅಲ್ವಾ. ನಾವು ಒಂದು ಸಾರಿ ನಿನ್ನೆ ಏನೆಲ್ಲ ಡಿಸ್ಕಸ್ ಮಾಡಿದ್ವಿ ಈ ಒಂದು ಡೈಜೆಷನ್ ಪ್ರೊಸೆಸ್ಗೆ ರಿಲೇಟೆಡ್ ಆಗಿ ಅನ್ನೋದನ್ನ ಒಂದ್ಸಾರಿ ನೋಡೋಣ ಮಕ್ಕಳ. ಸೊ ನಾವು ಮೌತ್ ಬಗ್ಗೆ ನಿನ್ನೆ ನೋಡಿದ್ವಿ. ಸೊ ಈ ಒಂದು ಡೈಜೆಷನ್ ಸಿಸ್ಟಮ್ ಅಲ್ಲಿ ಮೌತ್, ಫುಡ್ ಪೈಪ್, ಲಿವರ್, ಸ್ಟೊಮಕ್, ಇಂಟೆಸ್ಟೈನ್, ಸ್ಮಾಲ್ ಇಂಟೆಸ್ಟೈನ್, ಬಿಗ್ ಇಂಟೆಸ್ಟೈನ್ ಇವೆಲ್ಲ ಪಾರ್ಟ್ಸ್ಗಳು ಕೂಡ ಏನ್ ಮಾಡುತ್ತೆ, ಪಾರ್ಟಿಸಿಪೇಟ್ ಮಾಡುತ್ತೆ. ಅದರಲ್ಲಿ ಮೊದಲನೇದಾಗಿ ನಮ್ಮ ಒಂದು ಡೈಜೆಷನ್ ಪ್ರೊಸೆಸ್ ಮೌತ್ ಇಂದ ಸ್ಟಾರ್ಟ್ ಆಗುತ್ತೆ. ಯಾವುದರಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಡೈಜೆಷನ್ ಪ್ರೊಸೆಸ್? ಮೌತ್ ಅಲ್ವಾ. ಮೌತ್ ಇಂದ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ಈ ಮೌತ್ ಅಲ್ಲಿ ಫಸ್ಟ್ ಹಾರ್ಡ್ ಆಗಿರ್ತಕ್ಕಂಥ ಒಂದು ಫುಡ್ ಅನ್ನ, ಗಟ್ಟಿಯಾಗಿರ್ತಕ್ಕಂಥ ಸಾಲಿಡ್ ಆಗಿರ್ತಕ್ಕಂಥ ಒಂದು ಫುಡ್ ಅನ್ನ ನಾವು ನಮ್ಮ ಬಾಯಲ್ಲಿ ಹಲ್ಲುಗಳಿಂದ ಹರಿದು ಕಿತ್ತು ಚೆನ್ನಾಗಿ ಜಗಿತೀವಿ ಅಲ್ವಾ. ಸೊ ಹಾಗೆ ಜಗದಾಗ ನಮ್ಮ ಬಾಯಲ್ಲಿ ಇರ್ತಕ್ಕಂಥ ಸಲೈವಾ ಜೊತೆ ಏನಾಗುತ್ತೆ, ಆ ಒಂದು ಫುಡ್ಡು ಮಿಕ್ಸ್ ಆಗುತ್ತೆ. ಅಂದ್ರೆ ನಮ್ಮ ಬಾಯಲ್ಲಿ ಇರ್ತಕ್ಕಂಥ ನೀರಿನ ಅಂಶ ಇದೆ ಅಲ್ಲ, ಜೊಲ್ಲಿದೆ ಅಲ್ವಾ, ಸೊ ಅದರ ಜೊತೆ ಏನಾಗುತ್ತೆ, ಮಿಕ್ಸ್ ಆಗುತ್ತೆ. ಸೊ ಮಿಕ್ಸ್ ಆಗಿಬಿಟ್ಟು ಏನ್ ಮಾಡುತ್ತೆ, ಜ್ಯೂಸ್ ಆಗಿ ಕನ್ವರ್ಟ್ ಆಗುತ್ತೆ. ಈ ರೀತಿ ಜ್ಯೂಸ್ ಆಗಿ ಕನ್ವರ್ಟ್ ಆಗಿ ನಮ್ಮ ಬಾಡಿಯನ್ನ ಎಂಟರ್ ಆಗುತ್ತೆ. ಸೊ ನಮ್ಮ ಏನಾಗುತ್ತೆ, ನಮ್ಮ ಬಾಡಿಯನ್ನ ಎಂಟರ್ ಆಗುತ್ತೆ. ಈ ರೀತಿ ನಮ್ಮ ಬಾಡಿಯನ್ನ ಎಂಟರ್ ಆಗಿಬಿಟ್ಟು ಏನಾಗುತ್ತೆ ಮಕ್ಕಳ, ಸೊ ಇಟ್ಸ್ ಕನ್ವರ್ಟೆಡ್ ಇಂಟು ಜ್ಯೂಸ್ ಅಂಡ್ ಇಟ್ ಈಸಿಲಿ ಎಂಟರ್ ಅವರ್ ಸ್ಟೊಮಕ್ ವಿತ್ ಅವರ್ ಫುಡ್ ಪೈಪ್. ನಮ್ಮ ಫುಡ್ ಪೈಪ್ ಹತ್ರ ನಮ್ಮ ಹೊಟ್ಟೆಯನ್ನ ಎಂಟರ್ ಆಗುತ್ತೆ. ಸೊ ಈ ರೀತಿಯಾದಂತಹ ಸಲೈವ ಜೊತೆ ಸಲೈವ ಜ್ಯೂಸ್ ಜೊತೆ ಮಿಕ್ಸಪ್ ಆಗುತ್ತೆ ಅಲ್ವಾ. ಸೊ ಈ ಸಲೈವನ್ನ ನಮ್ಮ ಬಾಯಿಯಲ್ಲಿರ್ತಕ್ಕಂಥ ಸಲೈವಾ ಗ್ಲ್ಯಾಂಡ್ಸ್ ಅಂದ್ರೆ ಈ ಲಾಲಾರಸ ಗ್ರಂಥಿಗಳು ಆ ಒಂದು ಜ್ಯೂಸ್ ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡುತ್ತೆ, ಆ ಜೊಲ್ಲನ್ನ ಕ್ರಿಯೇಟ್ ಮಾಡುತ್ತೆ ಮಕ್ಕಳ. ಸೊ ಈ ರೀತಿಯಾದಂತಹ ಒಂದು ಸಲೈವರಿ ಗ್ಲ್ಯಾಂಡ್ಸ್ಗಳು ಕ್ರಿಯೇಟ್ ಮಾಡಿ ರಿಲೀಸ್ ಮಾಡುತ್ತೆ. ಸೊ ಗೊತ್ತಾಯ್ತಲ್ವಾ ನಿಮಗೆ, ಇದಿಷ್ಟನ್ನು ಕೂಡ ನಮ್ಮ ಮೌತ್ ಅಲ್ಲಿ ನಡೀತಕ್ಕಂಥ ಒಂದು ಡೈಜೆಷನ್ ಪ್ರೊಸೆಸ್. ಸೊ ಗೊತ್ತಾಯ್ತಲ್ವಾ, ಇದಿಷ್ಟನ್ನು ಕೂಡ ನಾವು ನಿನ್ನೆ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡಿದ್ವಿ. ಸೊ ನೌ ವಿ ಹ್ಯಾವ್ ಟು ಡಿಸ್ಕಸ್ about the inside the stomach. Which one? Inside the stomach. So first ಇಲ್ಲಿ ನೋಡಿ, ಫಸ್ಟ್ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು ಮೌತ್ ಅಂದ ತಕ್ಷಣ ನಮ್ಮ ಕಣ್ಣಿಗೆ ಕಾಣಿಸುತ್ತೆ ಅಲ್ವಾ ಪಾರ್ಟ್ಸ್ ಎಲ್ಲ. ಸೊ ಫಸ್ಟ್ ಬಿಗಿನಿಂಗ್ ಎಲ್ಲಿದ ಮೌತ್. ಇವಾಗ ನಾವು ಇನ್ಸೈಡ್ ದಿ ಸ್ಟೊಮಕ್, ನಮ್ಮ ಹೊಟ್ಟೆಯ ಒಳಗಡೆ ನಡೀತಕ್ಕಂಥ ಡೈಜೆಷನ್ ಸಿಸ್ಟಮ್ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ ನಾವು ಇವಾಗ ನೋಡೋಣ. ಗೊತ್ತಾಯ್ತಲ್ವಾ, ಇನ್ಸೈಡ್ ದಿ ಸ್ಟೊಮಕ್. Inside the stomach. Inside the stomach. Alba. So inside the stomach. ನಾವು ನಮ್ಮ ಹೊಟ್ಟೆಯ ಒಳಗಡೆ ನಡೀತಕ್ಕಂಥ ಒಂದು ಪ್ರೊಸೆಸ್ ಅನ್ನ ತಿಳ್ಕೊಳ್ಳೋಣ. ಸೊ ಎಲ್ಲರೂ ಕೂಡ ನಿಮ್ಮ ಪೇಜ್ ನಂಬರ್ 195 ಅನ್ನ ಓಪನ್ ಮಾಡಿಕೊಂಡು ಅಬ್ಸರ್ವ್ ಮಾಡಿ. ನಾನು ಇಲ್ಲಿದ್ದೀನಿ ಮಕ್ಕಳ. ಸೊ ಗೊತ್ತಾಯ್ತಲ್ವಾ. Shall we start? The food reaches the stomach via the food pipe. The stomach is a bag made of muscles. ನೋಡಿ ಮಕ್ಕಳ,
ಈ ಒಂದು ನಮ್ಮ ಹೊಟ್ಟೆಯ ಒಳಗಡೆ ನಡೀತಕ್ಕಂಥ ಪ್ರೊಸೆಸ್ ಯಾವ ರೀತಿ ಅಂದ್ರೆ ದ ಫುಡ್ ರೀಚಸ್ ದಿ ಸ್ಟೊಮ್ಯಾಕ್ ಥ್ರೋ ದಿ ಫುಡ್ ಪೈಪ್ ಅಲ್ವಾ. ಈ ಒಂದು ಅನ್ನನಾಳದ ಮೂಲಕ ಫುಡ್ ಪೈಪ್ ಥ್ರೋ ನಾವು ತಿಂದಂತ ಆಹಾರ ನಮ್ಮ ಹೊಟ್ಟೆಯನ್ನ ಎಂಟರ್ ಆಗುತ್ತೆ. ದಿ ಸ್ಟೊಮಕ್ ಈಸ್ ಎ ಬ್ಯಾಗ್ ಮೇಡ್ ಆಫ್ ಮಸಲ್ಸ್ ಅಂದ್ರೆ ನಮ್ಮ ಹೊಟ್ಟೆ ಯಾವ್ದ್ರಿಂದ ಆಗಿದೆ, ಬ್ಯಾಗ್ ಮೇಡ್ ಆಫ್ ಮಸಲ್ಸ್ ಮಾಂಸ ಖಂಡಗಳಿಂದ ಆಗಿದೆ ಅಲ್ವಾ. ಸೊ ದ ಚ್ಯೂಡ್ ಫುಡ್ ಈಸ್ ಅಗೈನ್ churned and mixed with several digestive juices produced by the walls of the stomach. ಅಂದ್ರೆ ನಾವು ಹಗಿದು ನುಂಗಿರ್ತಕ್ಕಂಥ ಒಂದು ಆಹಾರ ಏನಿದೆನೋ ಸೊ ಅದು ಏನಾಗುತ್ತೆ, ಎಗೈನ್ ಈಸ್ ಮಿಕ್ಸ್ಡ್ ವಿತ್ ಸೆವರಲ್ ಡೈಜೆಸ್ಟಿವ್ ಜ್ಯೂಸಸ್. ನಮ್ಮ ಹೊಟ್ಟೆಯ ಒಳಗಡೆ ಇರ್ತಕ್ಕಂಥ, ಇಲ್ಲಿ ಬಾಯೊಳಗಡೆ ಇರ್ತಕ್ಕಂಥ ಸಲೈವಾ ಜೊತೆ ಅಂದ್ರೆ ಆ ಸಲೈವರಿ ಜ್ಯೂಸ್ ಜೊತೆ ಮಿಕ್ಸಪ್ ಆಯ್ತು. ಸೊ ಆ ರೀತಿ ಮಿಕ್ಸಪ್ ಆಗಿದ್ದು ಅಷ್ಟೇ ಅಲ್ಲದೆ ನಮ್ಮ ಫುಡ್ ಪೈಪ್ ನಮ್ಮ ಹೊಟ್ಟೆಯನ್ನ ಪ್ರವೇಶ ಮಾಡಿಬಿಟ್ಟು ನಮ್ಮ ಹೊಟ್ಟೆಯ ಒಳಗಡೆ ಇರ್ತಕ್ಕಂಥ ಕೆಲವೊಂದು ಜ್ಯೂಸಸ್ ಜೊತೆ ಏನಾಗುತ್ತೆ, ಆ ಫುಡ್ ಮಿಕ್ಸಪ್ ಆಗ್ತಾ ಹೋಗುತ್ತೆ. ಸೊ ದೀಸ್ ಜ್ಯೂಸಸ್ ಫರ್ದರ್ ಬ್ರೇಕ್ ಡೌನ್ ದಿ food remains in the stomach for about 4 hours. ನೋಡಿ, ಈ ರೀತಿ ಸೆವೆರಲ್ ಡೈಜೆಸ್ಟಿವ್ ಜ್ಯೂಸಸ್ ನ ಇಟ್ಸ್ ಪ್ರೊಡ್ಯೂಸ್ಡ್ ಬೈ ದಿ ವಾಲ್ಸ್ ಆಫ್ ದಿ ಸ್ಟೊಮಕ್. ಹೊಟ್ಟೆಯ ಒಳಗಡೆ ಇರ್ತಕ್ಕಂಥ ಗೋಡೆಗಳು ಅಂದ್ರೆ ಏನು ಈ ಮಸಲ್ಸ್ ಇರುತ್ತೆ ಅಲ್ವಾ ಮಕ್ಕಳ. ಸೊ ಇದು ಕೂಡ ಏನಾಗುತ್ತೆ, ಸೆವೆರಲ್ ಡೈಜೆಸ್ಟಿವ್ ಜ್ಯೂಸಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ವಾಲ್ಸ್ ಆಫ್ ದಿ ಪ್ರೊಡ್ಯೂಸ್ಡ್ ಬೈ ದಿ ವಾಲ್ಸ್ ಆಫ್ ದಿ ಸ್ಟೊಮಕ್. ದೀಸ್ ಜ್ಯೂಸಸ್ ಫರ್ದರ್ ಬ್ರೇಕ್ ಡೌನ್ ದಿ ಫುಡ್. ದೀಸ್ ಜ್ಯೂಸಸ್ ಅಂದ್ರೆ ಈ ಒಂದು ಜ್ಯೂಸಸ್ ಹೊಟ್ಟೆಯ ಒಳಗಡೆ ಇರ್ತಕ್ಕಂಥ ಒಂದು ಜ್ಯೂಸಸ್ ಏನ್ ಮಾಡುತ್ತೆ, ಫರ್ದರ್ ಬ್ರೇಕ್ ಡೌನ್ ಇನ್ ಟು ದಿ ಫುಡ್ ಅಂದ್ರೆ ಆ ಫುಡ್ ಅನ್ನ ಮತ್ತೆ ಇನ್ನೊಂದು ಅಂತ ಜಸ್ಟ್ ನಾವಿಲ್ಲಿ ಅಗದು ಏನ್ ಮಾಡ್ತೀವಿ, ಫುಲ್ ಗ್ರೈಂಡ್ ಮಾಡಲ್ಲ ನಾವು, ಸ್ವಲ್ಪ ಮಟ್ಟಿಗೆ ಸಾಲಿಡ್ ಆಗಿರ್ತಕ್ಕಂಥದ್ದನ್ನ ಸ್ವಲ್ಪ ಲಿಕ್ವಿಡ್ ಆಗಿ, ಲೈಟ್ ಲಿಕ್ವಿಡ್ ಆಗಿ ನಾವು ಕನ್ವರ್ಟ್ ಮಾಡ್ತೀವಿ. ಬಟ್ ಅದು ನಮ್ಮ ಹೊಟ್ಟೆಯನ್ನ ಎಂಟರ್ ಆದಾಗ, ನಮ್ಮ ಹೊಟ್ಟೆಯ ಒಳಗಡೆ ಇರ್ತಕ್ಕಂಥ ಜ್ಯೂಸಸ್ ಜೊತೆ ಮಿಕ್ಸಪ್ ಆದಾಗ ಅದೇನಾಗುತ್ತೆ, ಇನ್ನೂ ಚೆನ್ನಾಗಿ ಗ್ರೈಂಡ್ ಆಗ್ತಾ ಸ್ಟೆಪ್ ಬೈ ಸ್ಟೆಪ್ ಗ್ರೈಂಡ್ ಆಗಿ ಕೊನೆಗೆ ಏನಾಗುತ್ತೆ, ಫುಲ್ ಲಿಕ್ವಿಡ್ ಆಗಿಬಿಡುತ್ತೆ. ಗೊತ್ತಾಯ್ತಾ? ಈ ರೀತಿ ಆ ಫುಡ್ ಅನ್ನ ಗ್ರೈಂಡ್ ಮಾಡ್ತಾ ಹೋಗುತ್ತೆ. ಸೊ ಫುಡ್ ರಿಮೈನ್ಸ್ ಇನ್ ದಿ ಸ್ಟೊಮ್ಯಾಕ್ ಫಾರ್ ಅಬೌಟ್ 4 hours. ಅಂದ್ರೆ ಈ ಒಂದು ಆಹಾರ ಏನಾಗುತ್ತೆ ಅಂದ್ರೆ ಸ್ಟೊಮ್ಯಾಕ್ ಫಾರ್ ಅಬೌಟ್ 4 hours. ಈ ಒಂದು ನಾವು ಆಹಾರವನ್ನ ತಿಂದು ಹಗದು ನುಂಗಿರ್ತಕ್ಕಂಥ ಒಂದು ಫುಡ್ ಒಂದು 4 ತಾಸು ಡೈಜೆಷನ್ ಸಿಸ್ಟಮ್ ಏನಾಗುತ್ತೆ, ಕಂಪ್ಲೀಟ್ ಆಗಿ ನಡೆಯುತ್ತೆ. ಸೊ ಅಂದ್ರೆ ಫಸ್ಟ್ ನಾವು ಮೌತ್ ಒಳಗಡೆ ಏನು ಸ್ವಲ್ಪ ಜ್ಯೂಸ್ ಆಗಿ ಲಿಕ್ವಿಡ್ ಆಗಿ ಮಾಡಿರ್ತೀವೋ ಆ ಫುಡ್ ಅನ್ನ ಫುಲ್ ಲಿಕ್ವಿಡ್ ಆಗಿ ಫುಲ್ ವಾಟರ್ ಕಂಟೆಂಟ್ ಟೈಪ್ ಮಾಡೋವರೆಗೂ ಕೂಡ ಈ ಒಂದು ಡೈಜೆಷನ್ ಸಿಸ್ಟಮ್ ನಡೀತಾ ಇರುತ್ತೆ. ಸೊ ನೆಕ್ಸ್ಟ್, ಇನ್ಸೈಡ್ ದಿ ಸ್ಮಾಲ್ ಇಂಟೆಸ್ಟೈನ್. ಅಂದ್ರೆ ನಮ್ಮ ಬಾಡಿ ಇರ್ತಕ್ಕಂಥ ಸ್ಮಾಲ್ ಇಂಟೆಸ್ಟೈನ್ ಅಂದ್ರೆ ಸಣ್ಣ ಕರಳಿನಲ್ಲಿ ನಡೀತಕ್ಕಂಥ ಒಂದು ಪ್ರೋಸೆಸ್. ಯಾವ ರೀತಿಯಾದಂತಹ ಪ್ರೋಸೆಸ್ ನಡೀತೆ, ಡೈಜೆಷನ್ ಪ್ರೋಸೆಸ್ ಅನ್ನೋದನ್ನ ನಾವು ಈಗ ನೋಡೋಣ ಮಕ್ಕಳ. ಇನ್ಸೈಡ್ ದಿ ಸ್ಮಾಲ್ ಇಂಟೆಸ್ಟೈನ್, ಓಕೆ, ಇನ್ಸೈಡ್ ದಿ ಸ್ಮಾಲ್ ಇಂಟೆಸ್ಟೈನ್. ಸೊ ನಮ್ಮ ಬಾಡಿಯ ಒಳಗಡೆ ಇರ್ತಕ್ಕಂಥ ಒಂದು ಇನ್ಸೈಡ್ ದಿ ಸ್ಮಾಲ್ ಇಂಟೆಸ್ಟೈನ್. ಗೊತ್ತಾಯ್ತಲ್ವಾ? ಸೊ ಮಕ್ಕಳ ನೋಡಿ, ಇಲ್ಲಿ ಯಾವ ರೀತಿ ನಮ್ಮ ಹೊಟ್ಟೆಯ ಒಳಗಡೆ ನಡೆಯುತ್ತೆ ಅಂತಕ್ಕಂಥದ್ದು, ಯಾವುದ್ರಲ್ಲಿ, ಈ ಒಂದು ಸಣ್ಣ ಕರುಳಿನಲ್ಲಿ ಇಂಟೆಸ್ಟೈನ್ ಅನ್ನೋದು ನಮ್ಮ ಈ ಒಂದು ಡೈಜೆಷನ್ ಸಿಸ್ಟಮ್ ಅಲ್ಲಿ ದ ಮೇನ್ ಫಂಕ್ಷನ್ಸ್, ದ ಮೇನ್ ಪ್ರೋಸೆಸ್ ನಡೀತಕ್ಕಂಥ ಒಂದು ಪಾರ್ಟ್ ಅಂದ್ರೆ ಯಾವುದು, ಇಂಟೆಸ್ಟೈನ್. ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಡೈಜೆಷನ್ ಪ್ರೋಸೆಸ್. ಓಕೆ, ಸೊ ಈ ರೀತಿಯಾದಂತಹ ಒಂದು ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಅಂದ್ರೆ ಸಣ್ಣ ಕರಳಿನಲ್ಲಿ ಯಾವ ರೀತಿ ನಡೆಯುತ್ತೆ. ಸೊ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಡೈಜೆಷನ್ ಸಿಸ್ಟಮ್ದು ಪ್ರೋಸೆಸ್ ನಿಮಗೆ. ಸೊ ನೋಡಿ, ಇಲ್ಲಿ ಇದು ಸ್ಮಾಲ್ ಇಂಟೆಸ್ಟೈನ್. ಇವಾಗ ನಾವು ಮಾತಾಡ್ತಿರೋದು ಈ ಒಂದು ಪಾರ್ಟ್ನ ಬಗ್ಗೆ, ಇದ್ರೊಳಗಡೆ ಯಾವ ರೀತಿ ಫುಡ್ ಡೈಜೆಷನ್ ಆಗುತ್ತೆ ಅನ್ನೋದು. ಸೊ ಮಕ್ಕಳ, ಈ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಫ್ರಮ್ ದಿ ಸ್ಟಮಕ್ ದ ಫುಡ್ ಈಸ್ pushed into a long coiled tube called
ಸ್ಮಾಲ್ ಇಂಟೆಸ್ಟೈನ್. ಅಂದ್ರೆ ಈ ಒಂದು ಹೊಟ್ಟೆಯ ಒಳಗಡೆ ಇರ್ತಕ್ಕಂಥ ಈ ಒಂದು ಸ್ಮಾಲ್ ಇಂಟೆಸ್ಟೈನ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಸುರುಳಿ ಆಕಾರದಲ್ಲಿ ಇರ್ತಕ್ಕಂಥ ಒಂದು ಕೊಳವೆ ರೀತಿ ಇದೆ. ಯಾವ ರೀತಿಯಾಗಿದೆ? ಸುರುಳಿ ಆಗಿ ಕಾಣಿಸ್ತಾ ಇದೆ ಅಲ್ವಾ? ಸುರುಳಿ ಆಗಿರ್ತಕ್ಕಂಥ ಒಂದು ಕೊಳವೆಯ ರೀತಿ, ಒಂದು ಪೈಪ್ ರೀತಿ ಇದೆ ಅಲ್ವಾ? ಸೊ ಅದರ ಒಳಗಡೆ ನಾವು ತಿಂದಂತ ಆಹಾರವನ್ನ ಏನ್ ಮಾಡ್ತೀವಿ? ಪುಷ್ ಮಾಡ್ತೀವಿ. ನಾವು ಪುಷ್ ಮಾಡೋ ನಮ್ಮ ಪಾರ್ಟ್ ಇನ್ಸೈಡ್ ಅಲ್ಲಿ ಇರ್ತಕ್ಕಂಥ ಡೈಜೆಸ್ಟಿವ್ ಪಾರ್ಟ್ಸ್ ಏನಿದೆ, ಆರ್ಗನ್ಸ್ ಇದೆ, ಅದು ಆ ಫುಡ್ ಅನ್ನ ಸ್ಟೆಪ್ ಬೈ ಸ್ಟೆಪ್ ಸ್ಮಾಲ್ ಇಂಟೆಸ್ಟೈನ್ ಗೆ ಪುಷ್ ಮಾಡ್ತವೆ. ಸೊ ಸ್ಪೆಷಲ್ ಡೈಜೆಸ್ಟಿವ್ ಜ್ಯೂಸಸ್ ಕಾಲ್ಡ್ bile come into the small intestine from the liver. ನೋಡಿ, ಸ್ಪೆಷಲ್ ಡೈಜೆಸ್ಟಿವ್ ಜ್ಯೂಸಸ್ ನಾವು ಹೇಳಿದ್ವಿ ಅಲ್ವಾ, ಬಾಯಲ್ಲಿ ಇರ್ತಕ್ಕಂಥ ಈ ಸಲೈವರಿ ಜ್ಯೂಸ್ ಆದ್ಮೇಲೆ ನಮ್ಮ ಹೊಟ್ಟೆಯ ಒಳಗಡೆ ಕೂಡ ಬೇರೆ ಬೇರೆ ಆದಂತಹ ಜ್ಯೂಸ್ಗಳಿದೆ. ಸೊ ಅದರಲ್ಲಿ ಈ ಬೈಲ್ ಕಮ್ ಇನ್ ಟು ದಿ ಸ್ಮಾಲ್ ಇಂಟೆಸ್ಟೈನ್ ಫ್ರಮ್ ದಿ ಲಿವರ್. ಅಂದ್ರೆ ಬೈಲ್ ಅಂದ್ರೆ ಈ ಪಿತ್ತರಸ ಅಂತ ಹೇಳಿ ಕರಿತೀವಲ್ವಾ. ಸೊ ಈ ಪಿತ್ತರಸ ಅಂತಕ್ಕಂಥದ್ದು ಕೂಡ ನಮ್ಮ ಹೊಟ್ಟೆಯ ಒಳಗಡೆ ಇರ್ತಕ್ಕಂಥ ಒಂದು ಜ್ಯೂಸು. ಇದು ಕೂಡ ನಮ್ಮ ಡೈಜೆಷನ್ ಸಿಸ್ಟಮ್ಗೆ ಹೆಲ್ಪ್ ಮಾಡುತ್ತೆ. ಸೊ ಅದೇ ರೀತಿ ಡೈಜೆಸ್ಟಿವ್ ಜ್ಯೂಸಸ್ ಆಲ್ಸೋ ಕಮ್ ಔಟ್ ಫ್ರಮ್ ದಿ ಪ್ಯಾನ್ಕ್ರಿಯಸ್ ಅಂದ್ರೆ ಏನು? ಮೇದೋಜೀರಕ ಗ್ರಂಥಿ ಅಂತೀವಲ್ವಾ. ಸೊ ಮೇದೋಜೀರಕ ಈ ರಸದ ಜೊತೆ ಈ ಒಂದು ಫುಡ್ ಅದರ ಒಂದು ಆ ಎರಡು ಯಾವುದು ಈ ಪಿತ್ತರಸ ಈ ಮೇದೋಜೀರಕ ರಸದ ಜೊತೆ ಜ್ಯೂಸಸ್ ಜೊತೆ ಮಿಕ್ಸಪ್ ಆಗುತ್ತೆ. ಈ ಎರಡು ಒಂದು ಜ್ಯೂಸಸ್ ಕೂಡ ನಾವು ತಿಂದಿರ್ತಕ್ಕಂಥ ಫುಡ್ ಅನ್ನ ಏನ್ ಮಾಡುತ್ತೆ? ಇನ್ನೂ ಜ್ಯೂಸ್ ಆಗಿ ಫುಲ್ ಗ್ರೈಂಡ್ ಆಗಿ ವಾಟರ್ ಆಗಿ ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡ್ತಾ ಹೋಗುತ್ತವೆ ಮಕ್ಕಳ. ಸೊ ಇನ್ಸೈಡ್ ಆಫ್ ದಿ ಸ್ಟೊಮಕ್ ಅಲ್ಲಿ ಇರ್ತಕ್ಕಂಥ ಸ್ಪೆಷಲ್ ಜ್ಯೂಸಸ್ ಅಂದ್ರೆ ಯಾವುದು? ಅದರ್ ಜ್ಯೂಸಸ್ ಅಂದ್ರೆ ಯಾವುದು? ಒಂದು ಬೈಲ್ ಅಂಡ್ ಪ್ಯಾನ್ಕ್ರಿಯಾಸ್ ಅಂತ ಇರ್ತಕ್ಕಂಥ ಎರಡು ಇಂಪಾರ್ಟೆಂಟ್ ಜ್ಯೂಸಸ್. ಅದರ್ ಜ್ಯೂಸಸ್ ಯಾವುದು? ಸಲೈವ ಬಿಟ್ರೆ ಇರ್ತಕ್ಕಂಥ ಒಂದು ಅದರ್ ಜ್ಯೂಸ್. ಅದರ್ ಜ್ಯೂಸಸ್ ಗೊತ್ತಾಯ್ತಲ್ವಾ? ಸೊ ಅದರ್ ಜ್ಯೂಸಸ್ ಯಾವ್ಯಾವುದು? bile and pancreas. So these are the other juices plus saliva alva. These are all the three juices in our digestion system. ನಮ್ಮ digestion system ಅಲ್ಲಿ ಬರ್ತಕ್ಕಂಥ ಮೂರು ಜ್ಯೂಸಸ್ ಅಂದ್ರೆ ಫಸ್ಟ್ ಸಲೈವಾ, ಆಮೇಲೆ ಬೈಲ್ ಅಂಡ್ ಪ್ಯಾನ್ಕ್ರಿಯಾಸ್. ಇವೆರಡೂ ಕೂಡ ಇನ್ಸೈಡ್ ದಿ ಸ್ಟೊಮಕ್ ಅಲ್ಲಿ ಇರ್ತಕ್ಕಂಥದ್ದು. ಈ ಸಲೈವಾ ಮೌತ್ ಅಲ್ಲಿ ಬರ್ತಕ್ಕಂಥದ್ದು ಗೊತ್ತಾಯ್ತಲ್ವಾ? ಸೊ ಮೌತ್ ಅಲ್ಲಿ ಸಲೈವಾ, ಇನ್ಸೈಡ್ ದಿ ಸ್ಟೊಮಕ್ ಅಲ್ಲಿ ಯಾವುದು? ಬೈಲ್ ಅಂಡ್ ಪ್ಯಾನ್ಕ್ರಿಯಾಸ್. ಸೊ these are all the 3 juices. These juices mix with the food and convert it into simple soluble substance. ಈ ಒಂದು ಜ್ಯೂಸಸ್ ಆ ಫುಡ್ ಜೊತೆ ಮಿಕ್ಸಪ್ ಆಗ್ಬಿಟ್ಟು ಆ ಫುಡ್ ಜೊತೆ ಸೇರ್ಕೊಂಡ್ಬಿಟ್ಟು ಆ ಫುಡ್ ಅನ್ನ ಏನ್ ಮಾಡುತ್ತೆ? ಸಿಂಪಲ್ ಆಗಿ ಅಂದ್ರೆ ಆ ಫುಡ್ ಅನ್ನ ಸಿಂಪಲ್ ಫಾರ್ಮ್ ಅಲ್ಲಿ ಅಂದ್ರೆ ಕರಗೋ ರೀತಿ ಏನ್ ಮಾಡುತ್ತೆ? ಆ ಫುಡ್ ಅನ್ನ ಕನ್ವರ್ಟ್ ಮಾಡುತ್ತೆ. ಸೊ the process of digestion is now complete. ಸೊ ನೋಡಿ, ಈ ಒಂದು ಸ್ಮಾಲ್ ಇಂಟೆಸ್ಟೈನ್ ಗೆ ಬಂದ ಮೇಲೆ ಅಲ್ಲಿರ್ತಕ್ಕಂಥ ಈ ಪ್ಯಾನ್ಕ್ರಿಯಾಸ್ ಮತ್ತೆ ಬೈಲ್ ಅಂತಕ್ಕಂಥ ಜ್ಯೂಸ್ ಜೊತೆ ಮಿಕ್ಸಪ್ ಆಗ್ಬಿಟ್ಟು ಆ ಫುಡ್ ಅನ್ನ ಇನ್ನೂ ಸಿಂಪಲ್ ಫಾರ್ಮ್ ಅಲ್ಲಿ ಅಂದ್ರೆ ಇನ್ನೂ ಲಿಕ್ವಿಡ್ ರೀತಿ ಅದನ್ನ ಕನ್ವರ್ಟ್ ಮಾಡ್ತೀವಲ್ವಾ. ಸೊ ಅದು ಫುಲ್ ಲಿಕ್ವಿಡ್ ಆಗಿ ಕನ್ವರ್ಟ್ ಆದ್ಮೇಲೆ ನಮ್ಮ ಒಂದು ಡೈಜೆಷನ್ ಸಿಸ್ಟಮ್ ಏನಾಗುತ್ತೆ? ಕಂಪ್ಲೀಟ್ ಆಗುತ್ತೆ. ಸೊ ಏನಾಗುತ್ತೆ? ಕಂಪ್ಲೀಟ್ ಆಗುತ್ತೆ. ಸೊ ನೆಕ್ಸ್ಟ್, the food is now in the form of a liquid. The blood in the walls of small intestine absorb the digested food and take them to different parts of the body. ನೋಡಿ,
ನಮ್ಮ ಈ ಒಂದು ತಿಂದಿರ್ತಕ್ಕಂಥ ಆಹಾರ ಈ ಎರಡು ಸ್ಟೊಮಕಲ್ಲಿ ಇರ್ತಕ್ಕಂಥ ಒಂದು ಬಾಯಿಲ್ ಮತ್ತು ಪ್ಯಾಂಕ್ರಿಯಸ್ ಜ್ಯೂಸ್ ಜೊತೆ ಮಿಕ್ಸಪ್ ಆಗಿಬಿಟ್ಟು ಫುಲ್ ಲಿಕ್ವಿಡ್ ಆಗಿ ಕನ್ವರ್ಟ್ ಆದಮೇಲೆ ನಮ್ಮ ಡೈಜೆಷನ್ ಸಿಸ್ಟಮ್ ಏನಾಗುತ್ತೆ, ಕಂಪ್ಲೀಟ್ ಆಗುತ್ತೆ. ಏನಾಗುತ್ತೆ ಮಕ್ಕಳ, ಕಂಪ್ಲೀಟ್ ಆಗುತ್ತೆ. ಸೊ ಈ ರೀತಿ ಕಂಪ್ಲೀಟ್ ಆದಮೇಲೆ ಇವಾಗ ದ ಫುಡ್ ಈಸ್ ನೌ ಇನ್ ದಿ ಫಾರ್ಮ್ ಆಫ್ ಲಿಕ್ವಿಡ್. ಆ ತಿಂದು ಡೈಜೆಷನ್ ಆಗಿರ್ತಕ್ಕಂಥ ಫುಡ್ ಇವಾಗ ಯಾವ ಒಂದು ಪೊಸಿಷನ್ ಅಲ್ಲಿ ಇದೆ, ಲಿಕ್ವಿಡ್ ಅಂದ್ರೆ ಫುಲ್ ಜ್ಯೂಸ್. ಆ ತಿಂದಿರ್ತಕ್ಕಂಥ ಒಂದು ಆಹಾರನೂ ಕೂಡ ಫುಲ್ ನೀರಾಗಿ ಲಿಕ್ವಿಡ್ ಅಂದ್ರೆ ದ್ರವ ರೂಪಕ್ಕೆ ಕನ್ವರ್ಟ್ ಆಗುತ್ತೆ. ದ ಬ್ಲಡ್ ಇನ್ ದಿ ವಾಲ್ಸ್ ಆಫ್ ಸ್ಮಾಲ್ ಇಂಟೆಸ್ಟೈನ್ ಅಬ್ಸರ್ವ್ ದಿ ಡೈಜೆಸ್ಟೆಡ್ ಫುಡ್. ಅಂದ್ರೆ ನಮ್ಮ ಬಾಡಿಯಲ್ಲಿ ಇರ್ತಕ್ಕಂಥ, ನಮ್ಮ ದೇಹದಲ್ಲಿ ಇರ್ತಕ್ಕಂಥ ರಕ್ತ ಅಂದ್ರೆ ಫುಲ್ ಜ್ಯೂಸ್ ಆಗಿರ್ತಕ್ಕಂಥ ಫುಡ್ ಅನ್ನ ಏನ್ ಮಾಡುತ್ತೆ, ಆ ಒಂದು ರಕ್ತ ಹೀರ್ಕೊಳ್ಳುತ್ತೆ. ಸೊ ಆಹಾರವನ್ನ ಈಗ ಜ್ಯೂಸಸ್ ಜೊತೆ ಸೇರಿ ಅಂದ್ರೆ ಫುಲ್ ಡೈಜೆಷನ್ ಸಿಸ್ಟಮ್ ಕಂಪ್ಲೀಟ್ ಆದ್ಮೇಲೆ ನಾವು ತಿಂದಿರ್ತಕ್ಕಂಥ ಒಂದು ಆಹಾರ ಏನಾಗುತ್ತೆ, ಲಿಕ್ವಿಡ್ ಅಂದ್ರೆ ದ್ರವ ರೂಪಕ್ಕೆ ಕನ್ವರ್ಟ್ ಆಗುತ್ತೆ. ಆ ಒಂದು ದ್ರವ ರೂಪದಲ್ಲಿ ಇರ್ತಕ್ಕಂಥ ಆಹಾರವನ್ನ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ರಕ್ತ ಏನ್ ಮಾಡುತ್ತೆ, ಹೀರ್ಕೊಳ್ಳುತ್ತೆ. ಏನ್ ಮಾಡುತ್ತೆ ಮಕ್ಕಳ, ಹೀರ್ಕೊಳ್ಳುತ್ತೆ. ನೀವು ತಿಂದಂತ ಆಹಾರ ಫುಲ್ ಡೈಜೆಷನ್ ಆದ್ಮೇಲೆ, ಈಗ ನೋಡಿ ನೀವು ಅನ್ನ ಊಟ ಮಾಡಿರ್ತೀರಾ ಅನ್ಕೊಳ್ಳಿ, ನೀವು ತಿಂದಂತ ರೈಸ್ ಆಗೇ ಇರುತ್ತಾ, ಇಲ್ಲ ಅಲ್ವಾ? ಅದೇನಾಗುತ್ತೆ, ಜಸ್ಟ್ ನೀವು ನೋಡಿ, ನಿಮಗೆ ಒಂದೊಂದ್ಸಾರಿ ಎಂತ ಅಪ್ಸೆಟ್ ಆದಾಗ ವಾಮಿಟ್ ಮಾಡ್ಕೊಂಡ್ಬಿಡ್ತೀರಾ. ನೀವು ಏನನ್ನ ರೈಸ್ ಅನ್ನ ತಿಂದಿರ್ತೀರಾ, ನೀವು ವಾಮಿಟ್ ಮಾಡ್ಕೊಂಡಾಗ ಲಿಕ್ವಿಡ್ ಅಂದ್ರೆ ನೀರ್ ಟೈಪ್ ವಾಮಿಟ್ ಮಾಡ್ಕೊಂತೀರಾ ಅಲ್ವಾ ಮಕ್ಕಳ? ನಿಮಗೆ ಇದು ಒಂದು ಅನುಭವ ಆಗಿರುತ್ತೆ. ಸೊ ನೀವು ಬ್ಯಾಡ್ ರೀತಿ ಫೀಲ್ ಮಾಡ್ಕೋಬಾರ್ದು. ಸೊ ಈ ರೀತಿ ವಾಮಿಟ್ ಮಾಡ್ಕೊಂಡಾಗ ಏನಾಗುತ್ತೆ, ಅದು ಲಿಕ್ವಿಡ್ ರೂಪದಲ್ಲಿ ಇರುತ್ತೆ. ಅಂದ್ರೆ ನಿಮ್ಮ ಡೈಜೆಷನ್ ಸಿಸ್ಟಮ್ ಫುಲ್ ಕಂಪ್ಲೀಟ್ ಆಗಿಬಿಟ್ಟು ನೀವು ತಿಂದಂತ ರೈಸ್ ಕೂಡ ನೀರಿನ ರೂಪಕ್ಕೆ ಕನ್ವರ್ಟ್ ಆಗಿರುತ್ತೆ. ಸೊ ಇದು ನೀವು ಹೆಲ್ತ್ ಅಪ್ಸೆಟ್ ಆದಾಗ, ವಾಮಿಟ್ ಆದಾಗ ನಿಮ್ಗೆ ನೋಡಿರ್ತೀರಾ, ಗೊತ್ತಾಯ್ತಲ್ವಾ? ಸೊ ಡೈಜೆಷನ್ ಆಗದೆ ಇದ್ರೆ ಫುಲ್ ನೀವು ತಿಂದಂತಹ ರೈಸ್ ಏನಿದೆನೋ ಅದೇ ರೀತಿ ನೀವು ರೈಸ್ ಅಂತಲ್ಲ, ಯಾವ ಐಟಮ್ನ ಹೇಗೆ ತಿಂದಿರ್ತೀರೋ ಆ ಡೈಜೆಷನ್ ಸಿಸ್ಟಮ್ ಕಂಪ್ಲೀಟ್ ಆಗಲಿಲ್ಲ ಅಂದ್ರೆ ಅದೇ ರೂಪದಲ್ಲೇನೆ ಕೆಳಗಡೆ ಅಂದ್ರೆ ನೆಕ್ಸ್ಟ್ ವಾಮಿಟ್ ರೂಪದಲ್ಲಿ ಹೊರಗಡೆ ಬರುತ್ತೆ. ಸೊ ಈ ರೀತಿ ಒಂದು ಡೈಜೆಷನ್ ಸಿಸ್ಟಮ್ ನಡೀತಾ ಹೋಗುತ್ತೆ. ಸೊ ಈ ರೀತಿ ನಾವು ತಿಂದಂತ ಒಂದು ಫುಡ್ ಫುಲ್ ಜ್ಯೂಸ್ ಟೈಪ್ ಕನ್ವರ್ಟ್ ಆಗಿಬಿಟ್ಟು ಕೊನೆಗೆ ಏನ್ ಮಾಡುತ್ತೆ ಮಕ್ಕಳ, ಜ್ಯೂಸ್ ಟೈಪ್ ಕನ್ವರ್ಟ್ ಆಗಿಬಿಟ್ಟು ನಮ್ಮ ಬಾಡಿಲಿ ಇರ್ತಕ್ಕಂಥ ಒಂದು ಬ್ಲಡ್ ಆ ಒಂದು ಡೈಜೆಷನ್ ಆಗಿರ್ತಕ್ಕಂಥ ಲಿಕ್ವಿಡ್ ಪೋಸ್ಚರ್ ಅಲ್ಲಿ ಇರ್ತಕ್ಕಂಥ ಒಂದು ಫುಡ್ ಅನ್ನ ಅಬ್ಸರ್ವ್ ಮಾಡುತ್ತೆ. ಸೊ ನೆಕ್ಸ್ಟ್, the undigested food which is not absorbed into the blood goes to the large intestine. ನೋಡಿ, ಈ ಒಂದು ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಡೈಜೆಷನ್ ಆಗದೆ ಇರ್ತಕ್ಕಂಥ ಫುಡ್ ಏನ್ ಮಾಡುತ್ತೆ, ಕೊನೆಗೆ ಬಿಗ್ ಇಂಟೆಸ್ಟೈನ್ಗೆ ಮೂವ್ ಆಗುತ್ತೆ. ಸೊ ಈ ರೀತಿ ನಮ್ಮ ಬ್ಲಡ್ ಸ್ಮಾಲ್ ಇಂಟೆಸ್ಟೈನ್ ಅಲ್ಲೇ ಡೈಜೆಷನ್ ಆಗಿರ್ತಕ್ಕಂಥ ಜ್ಯೂಸ್ ಜೊತೆ ಮಿಕ್ಸಪ್ ಆಗುತ್ತೆ, ಅಂದ್ರೆ ಫುಡ್ ಅನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಬಟ್ ಈ ಅನ್ಡೈಜೆಸ್ಟೆಡ್ ಅಂದ್ರೆ ಜೀರ್ಣನೇ ಆಗದೆ ಇರ್ತಕ್ಕಂಥ ಫುಡ್ ಅನ್ನ ನೆಕ್ಸ್ಟ್ ಲಾರ್ಜ್ ಇಂಟೆಸ್ಟೈನ್ಗೆ ಮೂವ್ ಮಾಡುತ್ತೆ. ಸೊ ಈ ಅನ್ಡೈಜೆಸ್ಟೆಡ್ ಫುಡ್ ಅನ್ನ ನಮ್ಮ ಒಂದು ಬ್ಲಡ್ ಅದು ಅಬ್ಸರ್ವ್ ಮಾಡೋದಿಲ್ಲ. ಸೊ ಗೊತ್ತಾಯ್ತಲ್ವಾ? ಸೊ ಈ ರೀತಿ ಜೀರ್ಣ ಆಗದೆ ಇರ್ತಕ್ಕಂಥ ಫುಡ್ ನಮ್ಗೆ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಅವೈಲಬಲ್ ಆಗುತ್ತೆ. ಸೊ inside the large intestine, next inside the small intestine ಆಯ್ತಲ್ವಾ, ಇವಾಗ inside the large intestine, inside the large intestine. So inside the large intestine. ಅದೇ ರೀತಿ ಈ ಒಂದು ಅನ್ಡೈಜೆಷನ್ ಆಗಿರ್ತಕ್ಕಂಥ ಒಂದು ಫುಡ್ ಕೊನೆಗೆ ಲಾರ್ಜ್ ಇಂಟೆಸ್ಟೈನ್ ಅನ್ನ ಅಂದ್ರೆ ದೊಡ್ಡ ಕರಳನ್ನ ಎಂಟರ್ ಆಗುತ್ತೆ ಮಕ್ಕಳ. ಸೊ ಲಾರ್ಜ್ ಇಂಟೆಸ್ಟೈನ್ ಈಸ್ ಮಚ್ ವೈಡರ್ ಅಂಡ್ ಶಾರ್ಟರ್ ದ್ಯಾನ್ ದಿ ಸ್ಮಾಲ್ ಇಂಟೆಸ್ಟೈನ್. ಅಂದ್ರೆ ಲಾರ್ಜ್ ಇಂಟೆಸ್ಟೈನ್ ಈಸ್ ಮಚ್ ವೈಡರ್ ದ್ಯಾನ್ ದಿ ಶಾರ್ಟರ್ ದ್ಯಾನ್ ದಿ ಸ್ಮಾಲ್ ಇಂಟೆಸ್ಟೈನ್. ಸ್ಮಾಲ್ ಇಂಟೆಸ್ಟೈನ್ಗೆ ಕಂಪೇರ್ ಮಾಡಿದ್ರೆ ಲಾರ್ಜ್ ಇಂಟೆಸ್ಟೈನ್ ತುಂಬಾ ವೈಡರ್ ಆಗಿದೆ, ಅಗಲವಾಗಿದೆ, ದೊಡ್ಡದಾಗಿದೆ. So the extra water from the undigested food is absorbed and carried to the kidneys. ಅಂದ್ರೆ ಈ ಅನ್ಡೈಜೆಸ್ಟೆಡ್ ಫುಡ್ ಅನ್ನ ಈ ಒಂದು ಲಾರ್ಜ್ ಇಂಟೆಸ್ಟೈನ್ ಏನ್ ಮಾಡುತ್ತೆ, ನೀರಿನ ಎಕ್ಸ್ಟ್ರಾ ಅಂದ್ರೆ ಈ ನೀರಿನ ಮೂಲಕ
ಕಿಡ್ನಿಗಳಿಗೆ ಸಪ್ಲೈ ಮಾಡ್ಕೊಳ್ಳುತ್ತೆ. ದ ವಾಟರ್ ಫ್ರಮ್ ದಿ ಕಿಡ್ನೀಸ್ ಗೋಸ್ ಔಟ್ ಆಫ್ ದಿ ಫುಡ್ ಆಸ್ ಯೂರಿನ್ ಅಂಡ್ ದಿ ರಿಮೈನಿಂಗ್ solid waste passes out of the body as excreta through the anus. ನೋಡಿ, ನಮ್ಮ ಬಾಡಿಯಲ್ಲಿ ಈ ರೀತಿ ಅನ್ಡೈಜೆಷನ್ ಆಗಿರ್ತಕ್ಕಂಥ ಫುಡ್ ಅನ್ನ ನೀರಿನ ಮೂಲಕ ಕಿಡ್ನಿಗಳಿಗೆ ಸಪ್ಲೈ ಮಾಡ್ತಾರೆ. ಸೊ ಅಂದ್ರೆ ಆ ನೀರಲ್ಲಿ ಆ ಒಂದು ಅನ್ಡೈಜೆಸ್ಟೆಡ್ ಫುಡ್ ಏನಾಗುತ್ತೆ, ಸಾಲಿಬಲ್ ಆಗುತ್ತೆ, ಕರಗುತ್ತೆ. ಸೊ ಆ ರೀತಿ ಕರಗಿದ ಒಂದು ಆಹಾರ ಏನಾಗುತ್ತೆ, ಕೊನೆಗೆ ನಮ್ಮ ನೀರಿನ ಮೂಲಕ ನಮ್ಮ ಕಿಡ್ನಿಗಳಿಗೆ ಸಪ್ಲೈ ಆಗುತ್ತೆ. ಆ ಕಿಡ್ನಿಗಳ ಥ್ರೋ ಅಂದ್ರೆ ಯೂರಿನ್ ಥ್ರೋ ವೇಸ್ಟೇಜ್ ಆಫ್ ಥಿಂಗ್ಸ್ ಅನ್ನ ಯೂರಿನ್ ಥ್ರೋ ನಮ್ಮ ಬಾಡಿಯಿಂದ ಹೊರಗಾಗ್ತೀವಿ. ಅದೇ ರೀತಿ ನೆಕ್ಸ್ಟ್ ಫುಲ್ ಸಾಲಿಡ್ ವೇಸ್ಟ್ ಅಂದ್ರೆ ಲಿಕ್ವಿಡ್ ವೇಸ್ಟ್ ಅನ್ನ ಯೂರಿನ್ ಥ್ರೋ ಹೊರಗಡೆ ಹಾಕ್ತಿವಿ. ಸಾಲಿಡ್ ಆಗಿರ್ತಕ್ಕಂಥ ವೇಸ್ಟೇಜ್ ಅನ್ನ ನಾವು ನಮ್ಮ ಎಕ್ಸ್ಕ್ರಿಟ ಅಂದ್ರೆ ಈ ಒಂದು ಮೋಷನ್ ಏನ್ ಮಾಡ್ತೀವಿ, ಎನಿಸ್ ಮೂಲಕ ಅಂದ್ರೆ ಗುರುದ್ವಾರದ ಮೂಲಕ ಮಲವಿಸರ್ಜನೆ ಮೂಲಕ ನಾವು ನಮ್ಮ ಬಾಡಿಯಿಂದ ಹೊರಗಡೆ ಹಾಕ್ತಿವಿ. ಸೊ ಈಗ ನಮ್ಮ ಈ ಒಂದು ಡೈಜೆಷನ್ ಸಿಸ್ಟಮ್ ಕಂಪ್ಲೀಟ್ ಆಯ್ತು. ಸೊ ಗೊತ್ತಾಯ್ತಲ್ವಾ ನಿಮ್ಗೆ? ಸೊ ನಾವು ತಿಂದಂತ ಆಹಾರ ಸ್ಮಾಲ್ ಇಂಟೆಸ್ಟೈನ್ ಹೋಗುತ್ತೆ. ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಅದು ಇನ್ನೂ ಲಿಕ್ವಿಡ್ ಆಗಿ ಫುಲ್ ಜ್ಯೂಸ್ ಆಗಿ ಕನ್ವರ್ಟ್ ಆಗಿರುತ್ತೆ. ಸೊ ಈ ರೀತಿ ಲಿಕ್ವಿಡ್ ಆಗಿರ್ತಕ್ಕಂಥ ಒಂದು ಫುಡ್ ಅನ್ನ ನಮ್ಮ ಬ್ಲಡ್ ಹೀರ್ಕೊಂಡ್ಬಿಟ್ಟು ನಮ್ಮ ಬಾಡಿಲೆಲ್ಲ ಸರ್ಕ್ಯುಲೇಟ್ ಮಾಡುತ್ತೆ, ಸಪ್ಲೈ ಮಾಡುತ್ತೆ. ಸೊ ಅದೇ ರೀತಿ ಅನ್ಡೈಜೆಸ್ಟೆಡ್ ಫುಡ್ ಅನ್ನ ಅಂದ್ರೆ ಜೀರ್ಣ ಆಗದೆ ಇರ್ತಕ್ಕಂಥ ಒಂದು ಸಾಲಿಡ್ ಫುಡ್ ಅನ್ನ ನಾವು ಏನ್ ಮಾಡುತ್ತೀವಿ, ನಮ್ಮ ದೇಹದಲ್ಲಿ ಇರ್ತಕ್ಕಂಥ ನೀರಿನ ಅಂಶದ ಮೂಲಕ ಅದನ್ನ ಏನ್ ಮಾಡ್ತೀವಿ, ನಮ್ಮ ಕಿಡ್ನಿಗಳಿಗೆ ಸಪ್ಲೈ ಮಾಡ್ತೀವಿ. ಕಿಡ್ನಿಗಳಿಗೆ ಸಪ್ಲೈ ಮಾಡಿದಾಗ ಇಲ್ಲಿ ಅವಶ್ಯಕತೆ ಇರ್ತಕ್ಕಂಥ ಅಂದ್ರೆ ಸಾಲಿಬಲ್ ಅಂದ್ರೆ ಕರಗ್ತಕ್ಕಂಥ ಒಂದು ಸಬ್ಸ್ಟೆನ್ಸ್ ಅನ್ನ ಹೀರ್ಕೊಂಡ್ಬಿಟ್ಟು ಇನ್ನು ಉಳಿದಂತಹ ಒಂದು ವೇಸ್ಟೇಜ್ ಅನ್ನ ಅಂದ್ರೆ ನೀರಿನ ಮೂಲಕ ಅಂದ್ರೆ ಕಿಡ್ನೀಸ್ ಥ್ರೋ ನೀರಿನ ಮೂಲಕ ನಾವು ಅದನ್ನ ಹೊರ ಹಾಕ್ತಿವಿ. ಯಾವ ಥ್ರೋ ನೀರಿನ ಮೂಲಕ ಅಂದ್ರೆ ಯೂರಿನ್ ಥ್ರೋ ನಾವು ವೇಸ್ಟೇಜ್ ಆಫ್ ಥಿಂಗ್ಸ್ ನ ನಮ್ಮ ಬಾಡಿಯಿಂದ ರಿಲೀಸ್ ಮಾಡ್ತೀವಿ. ಅದೇ ರೀತಿ ಸಾಲಿಡ್ ಆಗಿ ಗಟ್ಟಿಯಾಗಿರ್ತಕ್ಕಂಥ ವೇಸ್ಟೇಜಸ್ ಅನ್ನ ನಾವು ಈ ಮೋಷನ್ಸ್ ಥ್ರೋ ನಾವು ನಮ್ಮ ಬಾಡಿಯಿಂದ ಹೊರಗಡೆ ಹಾಕ್ತಿವಿ. ಸೊ ಇದಿಷ್ಟು ಕೂಡ ನಮ್ಮ ಡೈಜೆಷನ್ ಸಿಸ್ಟಮ್ಗೆ ಸಂಬಂಧಿಸಿದ್ದು ಮಕ್ಕಳ. So remaining part of this lesson, eating well, is that. So in the next class we have to discuss. Thank you students.